ಈ ಬೆಳ್ಳುಳ್ಳಿನ ನಾವು ಯಾವ ಥರ ಕುತ್ಕೊಳ್ಬೇಕು ಅಂದರೆ ತುಂಬ ಸ್ಮ್ಯಾಶ್ ಕೂಡ ಆಗಬಾರ್ದು. ಈ ಥರ ತರಿಯಾಗಿದ್ದರೆ ಸಾಕಾಗುತ್ತೆ. ಫ್ರೈ ಮಾಡ್ಬೇಕಾದ್ರೆ ಈ ಥರ ಒಂದು ಫ್ಲೇವರ್ ಬರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರಸಮ್ ಇದೆಯಲ್ಲ, ಚಳಿಗಾಲಕ್ಕೆ ಶೀತ ಕೆಮ್ಮು ನೆಗಡಿಗೆ ತುಂಬಾ ಒಳ್ಳೆಯದು. ಹಾಗಾದರೆ ತಡೆ ಯಾಕೆ ಈ ರಸಮ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡುವ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಬೆಳ್ಳುಳ್ಳಿ ರಸಮ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸಳನ್ನು ಸಿಪ್ಪೆ ಸಹಿತ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಈ ಬೆಳ್ಳುಳ್ಳಿ ಇದೆಯಲ್ಲ, ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾನು ಒಂದು ಕುಟ್ಟಾಣಿಯಲ್ಲಿ ಕುಟ್ಕೊಳ್ತೀನಿ. ತುಂಬ ಸ್ಮ್ಯಾಶ್ ಮಾಡಬಾರ್ದು, ಮಿಕ್ಸಿಯಲ್ಲಿ ಯಾವುದೇ ರೀತಿ ಗ್ರೈಂಡ್ ಮಾಡಬಾರ್ದು. ನಾವು ತರಿಯಾಗಿ ಕುಟ್ಟಾಣಿಯಲ್ಲಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಕುಟ್ಟಾಣಿ ತಗೊಂಡು ಈ ಥರ ನಾವು ಸ್ವಲ್ಪ ಅಂದರೆ ತರಿಯಾಗಿ ಒಳ್ಳೆ ತರಿಯಾಗಿ ಮಾಡಿಕೊಂಡ್ರೆ ಒಳ್ಳೆ ಬೆಳ್ಳುಳ್ಳಿ ರಸಮ್ ರೆಡಿಯಾಗುತ್ತೆ. ನೋಡಿದ್ರಲ್ಲ, ಈ ಥರ ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ತರಿಯಾದರೆ ಸಾಕಾಗುತ್ತೆ. ನಾವು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬಿಡುವ. ಒಂದು ಸೈಡ್ ಇಟ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಾನು ಇದೇ ಕುಟ್ಟಾಣಿಗೆ ಇವಾಗ 2 ಹಸಿಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ನಾನಿಲ್ಲಿ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿಯನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಕಾಳು ಮೆಣಸನ್ನು ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ನಾನು 1.5 ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಈ 4ನ್ನು ನಾವು ಇಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ಥರ ಪೇಸ್ಟನ್ನು ಮಾಡ್ಕೊಳ್ಳೋದು ಬೇಡ, ಮಿಕ್ಸಿ ಗ್ರೈಂಡ್ರಿಗೆ ಹಾಕೋದು ಬೇಡ. ಈ ಒಂದು ಕುಟ್ಟಾಣಿಯಲ್ಲಿ ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಈ ಫ್ಲೇವರ್ ಬರ್ತಾ ಇದ್ರೇ ನಮಗೊಂಥರ ರಸಮ್ ಫ್ಲೇವರ್ ಬರ್ತಾ ಇದೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಫ್ಲೇವರ್ ರೆಡಿ ಆಯಿತು. ಹಾಗೆ ನಾಟಿ ಸ್ಟೈಲಲ್ಲಿ ಒಂದು ರಸಮ್ ಪುಡಿ ರೆಡಿಯಾಗಿದೆ. ಇವಾಗ ಈ ರಸಮ್ ಪುಡಿಯನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಬೆಳ್ಳುಳ್ಳಿ ರಸಮನ್ನು ರೆಡಿ ಮಾಡುವ. ಈಗ ಏನು ಮಾಡಬೇಕಪ್ಪ ಅಂದರೆ, ನಾನು ಹುಣಸೆ ಹಣ್ಣು ಮತ್ತು ಟೊಮೆಟೊ ರಸವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು 1.5 ಲೋಟವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಹೇಳಿದ್ನಲ್ಲ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲ್ಲವನ್ನು ತೊಗೋಬೇಕಾಗುತ್ತೆ. 1.5 ಲೋಟವಷ್ಟು ನೀರಿಗೆ ನಾನು ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಒಂದು ನಾಟಿ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ 3ನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ನಾವು ಹಿಚಕಬೇಕಾಗುತ್ತೆ. ಈ ಹಿಚಕಿ ನಾವು ಇದಕ್ಕೊಂದು ರಸಮ್ಮು ನೀರನ್ನು ತೆಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ 3ನ್ನೂ ಸೇರಿ ಚೆನ್ನಾಗಿ ಕೈಯಿಂದನೇ ಹಿಸ್ಕ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಹಿಸ್ಕಿ ನಮಗೆ ಚೆನ್ನಾಗಿ ಒಂದು ರಸಮ್ ನೀರು ರೆಡಿ ಆಯಿತು ಅಂದರೆ ನಮಗೆ ಬೆಳ್ಳುಳ್ಳಿ ರಸಮ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಫ್ಲೇವರ್ ಕೂಡ ಒಂದು ಒಳ್ಳೆ ರಸಮ್ ಫ್ಲೇವರ್ ಕೂಡ ಕೊಡ್ತಾ ಇದೆ. ಈಗ ನಾವು ಮೇಲಿರುವಂಥ ಜಗಟ್ಟೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ತೆಕ್ಕೊಂಡು ಬಿಡುವ. ಈ ಟೊಮೆಟೊ ಸಿಪ್ಪೆ ಮತ್ತು ಕೊತ್ತಂಬರಿದು ಸ್ವಲ್ಪ ಇದೆ, ಹುಣಸೆ ಹಣ್ಣಿನ ಜಗಟ್ಟೆಲ್ಲ ಇದೆಲ್ಲ, ಅದನ್ನು ನೀಟಾಗಿ ತೆಗೆದುಕೊಂಡು ಬಿಡುವ. ನೋಡಿದ್ರಲ್ಲ, ಈಗ ಸೂಪರಾಗಿರುವಂಥ ಟೊಮೆಟೊ ರಸ ಮತ್ತು ಹುಣಸೆ ಹಣ್ಣಿನ ರಸ ಕೂಡ ರೆಡಿಯಾಗಿದೆ. ಇದು ಸ್ವಲ್ಪ ದಪ್ಪ ಆಗಿರುತ್ತೆ, ಖಡಕ್ಕಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಜಾಸ್ತಿ ಹಾಕ್ಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕ್ಕೊಂಡು ನಾನಿಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಬಿಡ್ತೀನಿ. ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ನೀರು ಹಾಕಿ ನಾನು ಇದನ್ನು ಅಡ್ಜಸ್ಟ್ ಮಾಡಿ ಒಂದು ಕಡೆ ಇಟ್ಕೊಳ್ತೀನಿ. ನೆಕ್ಸ್ಟು ಒಂದು ಬಾಣಲೆ ಇಟ್ಟು ನಾನು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಈ ಬಾಣಲೆ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇದಕ್ಕೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋತೀನಿ. ಕುಕ್ಕಿಂಗ್ ಆಯಿಲ್ ಆದರೆ ಸಾಕಾಗುತ್ತೆ. ಇದಕ್ಕೇನು ಬೆಣ್ಣೆ ತುಪ್ಪ ಯೂಸ್ ಮಾಡೋದು ಬೇಡ, ಮಾಮೂಲಿ ಕುಕ್ಕಿಂಗ್ ಆಯಿಲ್ ಆದರೆ ಸಾಕಾಗುತ್ತೆ. ಈಗ ನಾವು ತರಿಯಾಗಿ ಮೇಯ್ನಾಗಿ ಬೇಕಾಗಿರುವಂಥ ನಮಗೆ ಇಂಗ್ರೀಡಿಯೆಂಟ್ಸ್ ಅಂದರೆ ತರಿಯಾಗಿ ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕೋತೀನಿ. ಇದಕ್ಕೆ ನಾನು ಒಂದು ಒಣಮೆಣಸನ್ನು ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ. ಎಲ್ಲಿವರೆಗೆ ಅಂದರೆ ಈ ಬೆಳ್ಳುಳ್ಳಿ ಇದೆಯಲ್ಲ, ಅದು ಬ್ರೌನಿಷ್ ಕಲರ್ವರೆಗೂ ಬರಬೇಕು. ಈ ಒಂದು ಫ್ಲೇವರ್ ಕೂಡ ತುಂಬಾ ರಸಮ್ ಫ್ಲೇವರ್ ಕೊಡ್ತಾ ಇದೆ. ಅಷ್ಟು ಘಮ ಅಂತ ಇದೆ. ಇದು ಎಲ್ಲಿವರೆಗೆ ಅಂದರೆ ಬ್ರೌನಿಷ್ ಕಲರ್ ಬರೋ ತನಕ ನಾವು ಈ ಥರ ಬಾಡಿಸ್ಕೊಳ್ಬೇಕು. ನೋಡಿ, ಬೆಳ್ಳುಳ್ಳಿ ಈ ಥರ ಕ್ರಿಸ್ಪಿ ಆಗಬೇಕು. ಹಾಗೆ ಲೈಟಾಗಿ ನೋಡಿ ಬ್ರೌನಿಷ್ ಕಲರ್ ಬಂದಿದೆ. ಈಗ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ರಸಮ್ಗೆ, ಇದೊಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಈಗ ಸ್ಟವನ್ನು ಆನ್ ಮಾಡುವ.
ಯಾಕಂದರೆ ಅದು ಸ್ವಲ್ಪ ಒಂದೇ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ನಾಟಿ ಸ್ಟೈಲಿಂದ ರಸಂ ಪೌಡ್ರನ್ನು ಆ್ಯಡ್ ಮಾಡಿದ್ರಾಯಿತು. ಒಂದು ಚಿಟಿಕೆ ಅರಿಶಿನ ಪುಡಿ ಸಾಕಾಗುತ್ತೆ. ಇದರಲ್ಲಿ ಅರಿಶಿನ ಪುಡಿಯನ್ನು ಜಾಸ್ತಿ ಹಾಕೋದೇನು ಬೇಡ, ಯಾಕಂದರೆ ಅರಿಶಿನ ಪುಡಿ ಜಾಸ್ತಿ ಹಾಕಿದರೆ ಈ ರಸಂ ಪೌಡ್ರದ್ದು ಫ್ಲೇವರೆಲ್ಲ ಹೊರಟೋಗುತ್ತೆ. ಇಲ್ಲಿ ನಾನು ಕಲ್ಲುಪ್ಪನ್ನು ತಗೊಂಡಿದ್ದೀನಿ, 1 ಸ್ಪೂನಷ್ಟು ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ನೀವು ನೋಡಿಕೊಂಡು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅಂಟಿಂಗಿದ್ರೆ ಅಂಟಿಂಗನ್ನು ಯೂಸ್ ಮಾಡ್ಬೋದು ನೀವು. ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಕೂಡ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ರಸಮ್ಮು. ಈ ರಸಮ್ಮನ್ನು ಜಾಸ್ತಿ ಕುದಿಸಬಾರ್ದು ನಾವು, ಯಾಕಂದರೆ ಜಾಸ್ತಿ ಕುದಿದ್ರೆ ಅದರ ಫ್ಲೇವರ್ ಎಲ್ಲ ಹೊರಟೋಗುತ್ತೆ, ಹಾಗೆ ಅದರಲ್ಲಿರುವಂಥ ಎಲ್ಲ ಇದು ಹೋಗುತ್ತೆ. ಈಗ ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಸೈಡಲ್ಲೆಲ್ಲ ನೊರೆ ಬರ್ತಾ ಇದೆಯಲ್ಲ, ಎಷ್ಟು ಕುದಿ ಬಂದರೆ ಸಾಕಾಗುತ್ತೆ. ಈಗ ಒಂದು ಆರೋಗ್ಯಕರವಾದಂಥ ರುಚಿಕರವಾದಂಥ ರಸಂ ರೆಡಿಯಾಗಿದೆ. ಅದರಲ್ಲೂ ಬೆಳ್ಳುಳ್ಳಿ ರಸಂ ಇದು ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕೆ, ಚಳಿಗಾಲಕ್ಕೆ, ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಇದೊಂದು ಒಳ್ಳೆಯ ಆರೋಗ್ಯಕರವಾದ ರಸಂ ಅಂತಲೇ ಹೇಳ್ಬೋದು. ಶೀತ, ಕೆಮ್ಮು, ನೆಗಡಿ, ಕಫ ಯಾವುದಿದ್ರೂ ಕಡಿಮೆ ಮಾಡುತ್ತೆ. ಹಾಗೆ ಏನಾದ್ರು ಒಳ ಜ್ವರ ಇದ್ದರೆ ಆ ಜ್ವರ ಕೂಡ ಕಡಿಮೆ ಆಗುತ್ತೆ. ನೀವೊಂದು ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.